सुमतिभिरनुमेदं शुभ्रकाजं सखाजं सुखमयमनपाजं मुक्तिपाजं विमाजं गृहजमहमवेदं ध्येयमाम्नाजगेजं सदजमसदजेजं श्रीसहाजं भजेयं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। पत्ते नित्या गणित गुणमाणिक्य विशद प्रभा जालोल्लासो बहत सकलावद्य तमसे जगज्जन्मस्थेम प्रलय रचनाशील वपुषे नमो शेषान्नाय स्मृति हृदय दीप्ताय हरे येन प्रादुरभावि भूमिबलजे विस्तारि गोसन्ततिः प्राबोधिश्रुति पंकजं करुणया प्राकाशितत्वं परम् त्वान्तं ध्वंसमनादि साधनिकरश्चाकारि सन्मार्गः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभृतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 165ನೇಯ ಸುಧಾಮೂಲ ಅಲ್ಲಿ ಅನುಮಾನಗಳ ವಿಷಯ ಬರ್ತಾ ಇತ್ತು. ಅದರಲ್ಲಿ ಎರಡನೇ ಅನುಮಾನ ಆಯ್ತು. ಯಾರಾದ್ರೂ ತಾವು ಗುರುಗಳ ಅಥವಾ ಒಬ್ಬ ರಾಜನ ಪ್ರೀತಿಯನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಆಗ ಅವರ ಸ್ತೋತ್ರ ಮಾಡ್ಬೇಕು. ಸ್ತೋತ್ರ ಮಾಡೋದು ಅಂದ್ರೆ ಅವರ ಒಳ್ಳೆ ಗುಣಗಳನ್ನ ಹೊಗಳೋದು. ಯಾವಾಗ ಒಳ್ಳೆ ಗುಣಗಳನ್ನ ಹೊಗಳದ ಅಥವಾ ಅದರ ಜ್ಞಾನ ಇವನಿಗಿದೆ ಅಂತ ಆ ಗುರುಗಳಿಗೆ ಅಥವಾ ದೇವರಿಗೆ ಗೊತ್ತಾಯ್ತು, ಆಗ ಅವರ ಅನುಗ್ರಹ ಆಗುತ್ತೆ. ನಾವು ಪ್ರತಿನಿತ್ಯ ಅನೇಕ ಸ್ತೋತ್ರಗಳನ್ನ ಪಾರಾಯಣ ಮಾಡ್ತೀವಿ. ವಾಯುಸ್ತುತಿ, ರಾಘವೇಂದ್ರ ಸ್ತೋತ್ರ ಎಲ್ಲ ಮಾಡ್ತೀವಿ. ಅದ್ರಲ್ಲಿ ಏನ್ ಹೇಳ್ತಾರೆ, ಆ ಗುರುಗಳ ಗುಣಗಳನ್ನ ಹೇಳ್ತಾರೆ ಆ ಸ್ತೋತ್ರದಲ್ಲಿ. ಗುಣೋತ್ಕರ್ಷ, ಅವ್ರು ಎಷ್ಟು ಒಳ್ಳೇದ್ ಮಾಡಿದ್ದಾರೆ, ಅವ್ರು ಯಾವ ರೀತಿ ಅನುಗ್ರಹ ಮಾಡ್ತಾರೆ. ಈ ಸುಧಾ ಮಂಗಳ ಶ್ಲೋಕಗಳು ಅಷ್ಟೇ, ಎಲ್ಲವೂ ಅಷ್ಟೇ. ಇದೆಲ್ಲ ಸ್ತೋತ್ರ ಅಂದ್ರೆ ಗುಣೋತ್ಕರ್ಷ ಪ್ರತಿಪಾದಕ ಅಂತ ಹೇಳ್ತೀವಿ. ಒಳ್ಳೊಳ್ಳೆ ಗುಣಗಳನ್ನ ಹೇಳೋ ಅಂತಹದ್ದು. ಇದನ್ನೆಲ್ಲ ಹೇಳಿದಾಗ ಗುಣೋತ್ಕರ್ಷ ಜ್ಞಾನ ನಮ್ಮಲ್ಲಿದೆ ಅಂತ ಆಯ್ತು. ನಮ್ಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಆಯ್ತು. ಯಾವಾಗ ಈ ತರ ನಾವು ಸ್ತೋತ್ರ ಮಾಡ್ತೀವಿ ಅವ್ರನ್ನ, ಅವಾಗ ಅವ್ರ ಅನುಗ್ರಹ ನಮ್ಮ ಮೇಲಾಗತ್ತೆ ಅಂತ ಅರ್ಥ. ಇದು ನಮಗ್ ಗೊತ್ತು. ಹಾಗಾದ್ರೆ ಒಬ್ಬರ ಮೇಲೆ ದ್ವೇಷ ಮಾಡಿದ್ರೆ, ಅವರಲ್ಲಿ ದೋಷ ಇದೆ ಅಂತ ತಿಳ್ಕೊಂಡ್ರೆ ಅವ್ರ ಅನುಗ್ರಹ ನಿಮ್ಗಾಗಲ್ಲ. ಒಬ್ಬರ ಅನುಗ್ರಹ ಆಗ್ಬೇಕು ಅಂದ್ರೆ ಗುಣಗಳನ್ನ ಅವರಲ್ಲಿ ತಿಳ್ಕೊಳ್ಬೇಕು, ಅವರಿಗೆ ಅದು ಗೊತ್ತಾ ಹೋಗಿ ಇವ್ರು ಸ್ತೋತ್ರ ಮಾಡ್ಬೇಕು, ಆಗ ಅವ್ರ ಅನುಗ್ರಹ ಆಗತ್ತೆ. ಇಷ್ಟು ಗೊತ್ತಾಯ್ತು. ಇಲ್ಲಿ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂತಾರೆ ಸುಧಾದಲ್ಲಿ. ಕರ್ಮಾದಿನ ಭವನ್ ಈಶ್ವರ ಪ್ರಸಾದೋಪಿ ಗುಣೋತ್ಕರ್ಷಾದಿ ಜ್ಞಾನೇ ಸತ್ಯೇವ ಇತಿ ನ ದೋಷ. ಏನಾಯ್ತು, ಈಗ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ ವಸ್ತುತಃ ಪ್ರಸಿದ್ಧವಾದ ಮಾತು. ಕರ್ಮಾಚರಣೆ ಮಾಡಿದವನಿಗೆ ಒಳ್ಳೆ ಜ್ಞಾನ ಬರುತ್ತೆ, ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದವನಿಗೆ ಮೋಕ್ಷ ಸಿಗತ್ತೆ. ಅಮೃತಿ ಭವತಿ, ಅಮೃತ ಅಂದ್ರೆ ಮೋಕ್ಷ, ಮೋಕ್ಷ ಹೊಂದುತ್ತಾನೆ ಅಂತ. ವಸ್ತುತಃ ಕರ್ಮದಿಂದಲೇ ಮೋಕ್ಷ ಸಿಗತ್ತೆ ಅಂತ ಒಂದು ಮಾತಿದೆ. ಕರ್ಮದಿಂದಲೇ ಮೋಕ್ಷ ಸಿಗತ್ತೆ ಅಂತ ಇದ್ದಾಗ ಯಾಕೆ ನಾವು ಈ ಜ್ಞಾನ ಮಾರ್ಗದ ಮುಖಾಂತರ ಹೋಗ್ಬೇಕು?
ಜ್ಞಾನವನ್ನ ಸಂಪಾದನೆ ಯಾಕೆ ಮಾಡ್ಬೇಕು, ದೇವರಲ್ಲಿ ಸಕಲ ಸದ್ಗುಣಗಳಿವೆ, ಅವನಲ್ಲಿ ದೋಷ ಇಲ್ಲ ಅಂತ ನಾವೆಲ್ಲ ಯಾಕೆ ತಿಳ್ಕೊಳ್ಬೇಕು? ಈ ರೀತಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ದೇವರ ಅನುಗ್ರಹ ಆಗೋದು ಅಂತಿಲ್ಲ. ಕರ್ಮಾಚರಣೆ ಮಾಡಿ ಸಾಕು, ಮೋಕ್ಷ ಸಿಗತ್ತೆ. ಯಾಕೆ ಭಗವಂತನ ಪ್ರಸಾದ ಕರ್ಮದಿಂದಲೇ ಆಗತ್ತೆ ಅಂತ ಒಂದ್ ಕಡೆ ಮಾತಿದೆ. ಆ ಮಾತನ್ನು ಜಿಜ್ಞಾಸಾಧಿಕರಣದಲ್ಲಿ ಉಲ್ಲೇಖ ಮಾಡ್ತಾರೆ. ತತ್ ಕರ್ಮ ಹರಿತೋಷಂ ಯತ್ ಅಂತ ಹೇಳ್ತಾರೆ. ತತ್ ಕರ್ಮ, ಯಾವ್ದು ಕರ್ಮ ಅಂದ್ರೆ ನೀವು ಮಾಡೋ ಯಾವ ಕರ್ಮ ದೇವರಿಗೆ ಪ್ರೀತಿ ಆಗತ್ತೋ ಅದು ನೀವು ಮಾಡಿದ ಕರ್ಮ ಅಂತ ಆಗುತ್ತೆ. ಇಲ್ಲ ಕರ್ಮ ಅಲ್ಲ ಅದು. ನಾವು 10 ನಮಸ್ಕಾರ ಹಾಕಿದ್ರೆ ಅದು ದೇವರಿಗೆ ಪ್ರೀತಿಗೆ ಕಾರಣ ಆಗಿದ್ರೆ ಆಗ ನಾವು ಮಾಡಿದ ಕರ್ಮ. ನಾವು ಮಾಡಿದ್ದು ದೇವರಿಗೆ ಪ್ರೀತಿ ಆಗ್ಲಿಲ್ಲ ಅಂದ್ರೆ ನಾವು 16 ಗಂಟೆ ಕೂತಿ ಏನ್ ಮಾಡಿದ್ರು ಅದು ಪ್ರೀತಿ ಆಗ್ಲಿಲ್ಲ ಅಂತ ಅರ್ಥ. ಅದು ಕರ್ಮ ಅನಿಸ್ಕೊಳಲ್ಲ. ಹಾಗಾದ್ರೆ ಯಾವುದು ದೇವರ ಪ್ರೀತಿಗೆ ಕಾರಣ ಆಗಿರುತ್ತೋ ಅದನ್ನೇ ಕರ್ಮ ಅಂತ ಕರಿತೀವಿ, ಇಲ್ಲ ಅಂದ್ರೆ ಇಲ್ಲ. ಇದು ಗೊತ್ತಿರೋ ವಿಷಯ. ಆದ್ರೆ ಈ ಪ್ರಮಾಣದಲ್ಲಿ ಏನು ಹೇಳ್ತಾರೆ, ಕರ್ಮಾಚರಣೆ ಮಾಡಿದ್ರೆ ಮೋಕ್ಷಕ್ಕೆ, ಭಗವಂತನ ಅನುಗ್ರಹಕ್ಕೆ. ಹಾಗಾದ್ರೆ ಭಗವಂತನ ಅನುಗ್ರಹ ಸಿಕ್ತು ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಮುಂದಕ್ಕೆ ಅರ್ಥ. ಹಾಗಾದ್ರೆ ಗುಣೋತ್ಕರ್ಷ ಜ್ಞಾನ ಯಾಕೆ ಬೇಕು ದೇವರಲ್ಲಿ? ದೇವರಲ್ಲಿ ಅಂಥ ಗುಣ ಇದೆ ಇಂಥ ಗುಣ ಇದೆ ಯಾಕೆ ಕೇಳ್ಬೇಕು? ಅವ್ ಏನ್ ಬೇಕಾದ್ರೆ ಮಾಡ್ಲಿ. ಈಗ ನಾವು ಭಾಗವತಲ್ಲಿ ಕೇಳಿದ್ವಿ, ತತ್ವಾಭಿಮಾನಿ ದೇವತೆಗಳಿಗೆ ಅನುಗ್ರಹ ಮಾಡುವಂತ ಶಕ್ತಿ ಇರೋನು ಅಂತ ಒಂದು ಜ್ಞಾನ ಬಂತು ನಮ್ಗೆ ಭಾಗವತ ಕೇಳಿದಾಗ. ಈ ಗುಣೋತ್ಕರ್ಷ ಜ್ಞಾನ ಇದು. ಯಾಕೆ? ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆಲ್ಲ ಕೈ ಚೆಲ್ ಕೂತಾಗ ಎಲ್ರಿಗೂ ಅನುಗ್ರಹ ಮಾಡೋದೊಂದು ದೇವರು. ಎಂಥ ಅದ್ಭುತ ಸಾಮರ್ಥ್ಯ ದೇವರಿಗೆ ಅಂತ ಒಳ್ಳೆ ಜ್ಞಾನ ಬಂತು ನಮ್ಗೆ, ಗುಣೋತ್ಕರ್ಷ ಜ್ಞಾನ. ಈ ಜ್ಞಾನ ಏನ್ ಬಂತಲ್ಲ, ಈ ಜ್ಞಾನ ಯಾಕೆ ಬೇಕು? ನಾವು ಮಾಡೋ ದೇವ್ರ ಪೂಜೆ ಕರ್ಮಾಚರಣೆ ಸಾಕು ದೇವ್ರಗ ಪ್ರಸಾದ ಆಗ್ಲಿಕ್ಕೆ. ಯಾಕೆ? ಹರಿಃ ಪ್ರಿಯತಾಮ್ ಅಂತ ಸಮರ್ಪಣೆ ಮಾಡೇ ಮಾಡ್ತಾ ಇರ್ತಾರೆ, ಭಗವಂತ ಪ್ರೀತಿ ಆಗತ್ತೆ. ಅಲ್ಲ, ಕರ್ಮದಿಂದ ಮಾಡಿದ್ರು ಕೂಡ ದೇವರ ಪ್ರಸಾದ ಆಗ್ಬೇಕು ಅಂದ್ರೆ ಗುಣೋತ್ಕರ್ಷ ಜ್ಞಾನ ಇದ್ರೆ ಮಾತ್ರ ಸಾಧ್ಯ ಅಂತ ಇದು ಜಯತೀರ್ಥರು ಬರಿತಾ ಇದ್ದಾರೆ. ಕರ್ಮಾದಿನ ಗುಣೋತ್ಕರ್ಷಾದಿ ಜ್ಞಾನೇ ಸತ್ಯೇವ ಈಶ್ವರ ಪ್ರಸಾದ. ಅನ್ಯಥಾನ ಕರ್ಮಾಚರಣೆ ಎಲ್ಲ ಮಾಡಿದಾಗ ಜ್ಞಾನ ಇದ್ದು ಮಾಡ್ತಾ ಇದ್ರೆ ಅವನಿಗೆ ದೇವರ ಅನುಗ್ರಹ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಜ್ಞಾನ ಇಲ್ದೇನೆ ಕೇವಲ ಮಂತ್ರಗಳನ್ನ ಮಾತ್ರ ಹೇಳ್ತಾ ಇದ್ರೆ ಬಾಯಿಂದ ಅರ್ಥ ಗೊತ್ತಿಲ್ಲದೆ ಇಲ್ಲ, ಅದು ಫಲಕಾರಿ ಅಲ್ಲ. ಅಲ್ಲ ಆಗ್ತಾ ಇದೆಯಲ್ಲ ಅನುಗ್ರಹ ನಮ್ಗೆ ಮಂತ್ರ ಅರ್ಥ ಗೊತ್ತಿಲ್ಲ, ಯಾವಾಗ ನಾವು ಸ್ತೋತ್ರ ಪಾರಾಯಣ ಮಾಡ್ತೀವಿ ನಮ್ಗೆ ಸ್ತೋತ್ರದ ಅರ್ಥ ಗೊತ್ತಿಲ್ಲ, ಯಾವ್ದು ಅರ್ಥ ಗೊತ್ತಿಲ್ಲ, ಮಾಡ್ತಾ ಇದೀವಿ, ಅನುಗ್ರಹ ಆಗ್ತಾ ಇದೆಯಲ್ವಾ? ನಿಜ, ಇದು ಲೌಕಿಕ ಅನುಗ್ರಹ. ಇದಾಗ್ಲಿಕ್ಕೆ ಈ ಪಾರಾಯಣ ಮಾಡಿದ್ರು ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಜವಾದ ಅನುಗ್ರಹ ಆಗ್ಬೇಕಾ, ಮೋಕ್ಷಕ್ ಬೇಕಾದದ್ದು ಅದ್ ತಿಳ್ಕೊಳ್ಳೇಬೇಕು. ಜ್ಞಾನ ಮಾರ್ಗ ಇಲ್ದೇನೆ ಮೋಕ್ಷ ಅಂತೂ ಸಿಗಲ್ಲ, ಜ್ಞಾನಕ್ಕೆ ಬರಲೇಬೇಕು ಕೊನೆಗಾದ್ರು. ಅಥವಾ ಅಂತ ಇನ್ನೊಂದು ಅನುಮಾನ ಹೇಳ್ತಾರೆ. ಆ ಇನ್ನೊಂದು ಅನುಮಾನ ಹೋಗೋ ಮುಂಚೆ ಸ್ವಲ್ಪ ಈ ಟಿಪ್ಪಣಿಯ ವಿಷಯಗಳಿಗೆ ಹೋಗೋಣ. ಈಗ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ. ಮೊದಲಿಗೆ ಇದು ಶ್ರುತೇಹೇ ಅಂತ, ಅಂದ್ರೆ ವೇದವಾಕ್ಯ ಪ್ರಮಾಣ ಇದೆ. ಯಾವ್ದ್ರಲ್ಲಿ ವೇದವಾಕ್ಯ ಪ್ರಮಾಣ ಇದೆ? ದೇವರ ಪ್ರಸಾದನೆ ಮೋಕ್ಷಕ್ಕೆ ಕಾರಣ. ಒಂದು ವೇದವಾಕ್ಯ ಉದಾಹರಣೆ ಕೊಡಿ. ಎಲ್ಲಿದೆ? ನಮ್ಗೆ ಸಿಗೋದೇ ಇಲ್ಲ, ಬಹಳ ಕಷ್ಟ. ಇದನ್ನೆಲ್ಲ ಜಿಜ್ಞಾಸಾಧಿಕರಣದಲ್ಲಿ ಹೇಳ್ತಾರೆ. ಮೊದಲನೇ ಸೂತ್ರದ ವಿಚಾರ ಬಂದಾಗ ಜಯತೀರ್ಥರು ತುಂಬಾ ಆಕ್ಷೇಪ ಮಾಡ್ತಾರೆ ಅದರಲ್ಲಿ. ಯಾಕೆ ದೇವರ ಪ್ರಸಾದ ಬೇಕು, ಪ್ರಸಾದ ಇಲ್ಲದೆ ಮೋಕ್ಷನೇ ಆಗಲ್ವಾ ಅಂತೆಲ್ಲ. ಆ ವಿಷಯಕ್ಕೂ ಈ 3ನೇ ಅಧ್ಯಾಯದ ಈ ವಿದ್ಯಾಧಿಕರಣದಲ್ಲಿ ಈಗ ಬರ್ತಾ ಇರೋ ವಿಷಯಕ್ಕೂ ತುಂಬಾ ಲಿಂಕ್ ಇದೆ, ನೇರ ಲಿಂಕ್. ಯಾಕಂದ್ರೆ ಆ ವಿಷಯ ಈ ವಿಷಯ ತುಂಬಾ ಕಷ್ಟ. ಅದರಲ್ಲಿ ಇದು ಮತ್ತು ದೊಡ್ಡ ಪ್ರಮೇಯ ಮತ್ತು ಸಿದ್ಧಾಂತದಲ್ಲಿ. ಹಾಗಾದ್ರೆ ದೇವರ ಪ್ರಸಾದದಿಂದಲೇ ಒಬ್ಬನಿಗೆ ಮೋಕ್ಷ ಆಗತ್ತೆ, ವಾಕ್ಯ ಕೊಡಿ. ಆಗ ಜಿಜ್ಞಾಸಾಧಿಕರಣದಲ್ಲಿ ಬಂದ ಒಂದು ವಾಕ್ಯಗಳಿದೆ. ಇದನ್ನೆಲ್ಲ ಅಲ್ಲಿ ಆಚಾರ್ಯರು ತಾವು ಒಂದು 3 ಲೈನಲ್ಲಿ ಸಂಗ್ರಹ ಮಾಡ್ಬಿಡ್ತಾರೆ. ಅಲ್ಲಿ ಒಂದೊಂದು ಪದ ಹೇಳೋದ್ರಿಂದ ಒಂದೊಂದು ವೇದ ವಾಕ್ಯನೋ ಒಂದು ಪುರಾಣ ವಾಕ್ಯನೋ ನೀವು ನೆನ್ಪಿಟ್ಕೊಳ್ಬೇಕು. ಆಚಾರ್ಯರ ಶ್ಲೋಕಗಳ ರಚನೆನೇ ಆಗಿರುತ್ತೆ. ಅವರು ಪೂರ್ತಿ ಹೇಳಲ್ಲ. ಮಧ್ವಾಚಾರ್ಯರು ಹೇಳೋ ಒಂದ್ ಪದ ಹೇಳ್ತಾರೆ, ಅದರಿಂದ ಇಡೀ ವೇದ ವಾಕ್ಯ ತಗೊಬೇಕು. ಹಂಗೆ ಇಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಹೇಳಿರ್ತಾರೆ ಅವರು. ಜ್ಞಾನಿ ಪ್ರಿಯತಮೋ ತೋಮೇ ತಂ ವಿದ್ವಾನೇವ ಚ ಅಮೃತಃ ವೃಣುತೆ ಯಂ ತೇನ ಲಭ್ಯಃ ಅಂತ ಇದೆ. ಜಿಜ್ಞಾಸೋತ್ತ ಜ್ಞಾನಜಾತತ್ ಪ್ರಸಾದಾದೇವ ಮುಚ್ಯತೆ ಅಂತ ಮುಂದಿನ ಪಾದ ಇದೆ, ಅಲ್ಲಿ ಮುಂದೆ ಬರುತ್ತೆ. ಪರಿಮಳದಲ್ಲಿ ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಇದು ಜಿಜ್ಞಾಸಾನಯೋಕ್ತ ಶ್ರುತ್ಯಾದೇಹೆ. ಜಿಜ್ಞಾಸಾ ನಯ ಅಂದ್ರೆ ಅಧಿಕರಣ. ಜಿಜ್ಞಾಸಾ ಅಧಿಕರಣದಲ್ಲಿ ಬಂದ ವೇದವಾಕ್ಯಗಳು ಮುಂತಾದವುಗಳಿವೆ. ಯಾವ ವಿಷಯದಲ್ಲಿ? ಪ್ರಸಾದದಿಂದ ಭಗವಂತನ ಈ ಭಗವಂತನ ಪ್ರಸಾದದಿಂದ ನಮ್ಗೆ ಮೋಕ್ಷ ಸಿಗತ್ತೆ ಅನ್ನೋ ವಿಷಯ. ಜ್ಞಾನಿ ಪ್ರಿಯತಮೋ ಅತೋಮೆ ಅಂತ ಒಂದು ಮಾತಿದೆ. ಈ ಪ್ರಿಯೋಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದಕ್ಕೇನರ್ಥ? ಜ್ಞಾನಿಗಳಿಗೆ ನಾನು ಪ್ರೀತಿ ಪಾತ್ರ, ನನಗೆ ಜ್ಞಾನಿಗಳು ತುಂಬಾ ಇಷ್ಟ. ಪರಸ್ಪರ ಅಂತ ಒಟ್ಟು ತಾತ್ಪರ್ಯ. ಜ್ಞಾನಿಗಳಿಗೆ ಕೃಷ್ಣನನ್ನ ಕಂಡ್ರೆ ಇಷ್ಟ, ಕೃಷ್ಣನಿಗೆ ಜ್ಞಾನಿಗಳನ್ನ ಕಂಡ್ರೆ ಇಷ್ಟ. ಜ್ಞಾನಿ ಪ್ರಿಯ ತಮಃ ಅಂತ.
ಅಲ್ಲಿ ಜ್ಞಾನಿ ಅಂದ್ರೆ ಬರೀ ಜ್ಞಾನಿ ಅಲ್ಲ. ಯಾರ ಅಪರೋಕ್ಷ ಜ್ಞಾನವನ್ನ ಪಡಿತಾನೆ ಅವ್ ನನಗೆ ಇಷ್ಟ ಅಂತಂದ್ರೆ ಏನ್ ಅರ್ಥ ಹೇಳ್ತಾರದವರು? ಅದು ಜ್ಞಾನ ಅಂದ್ರೆ ಬರೀ ಅಪರೋಕ್ಷ ಜ್ಞಾನ, ಬರೀ ಸಾಮಾನ್ಯ ಜ್ಞಾನ ಅಲ್ಲ. ಅಪರೋಕ್ಷ ಜ್ಞಾನವನ್ನ ಪಡೆದವ್ ನನಗೆ ತುಂಬಾ ಇಷ್ಟ ಅಂದ್ರೆ ನನಗೆ ಅವನ ಮೇಲೆ ಅನುಗ್ರಹ ಇರುತ್ತೆ ಅಂತ ಅರ್ಥ. ಅಂದ್ರೆ ನಾನು ಅವನ ಮೇಲೆ ಅನುಗ್ರಹ ವಿಶೇಷವಾಗಿ ಮಾಡ್ತೀನಿ, ಅಂದ್ರೆ ಪ್ರಸಾದ ಸಿಗತ್ತ ಅವನಿಗೆ ಅಂತ ಅರ್ಥ. ಹಾಗಾದ್ರೆ ಯಾರು ಚೆನ್ನಾಗಿ ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಾನೆ ಅವನಿಗೆ ದೇವರ ಅನುಗ್ರಹ ಮಾಡ್ತಾನೆ. ಸ್ಪಷ್ಟ ಆಯ್ತು. ಹಾಗಾದ್ರೆ ಪ್ರಿಯ ತಮಃ, ನನಗೆ ತುಂಬಾ ಇಷ್ಟ ಅಂದ್ರೆ ನನ್ನ ಇಚ್ಛೆಗೆ ವಿಷಯ ಅವನು, ನಾನು ಅವನಿಗೆ ಮುಕ್ತಿ ಕೊಡ್ತೇನೆ ಅಂತ. ಹಾಗಾದ್ರೆ ಮುಕ್ತಿಗೆ ಭಗವಂತನ ಪ್ರಸಾದ ಬೇಕು ಅಂತ ಸ್ಪಷ್ಟ ಆ ಪ್ರಮಾಣದಲ್ಲಿದೆ. ಇನ್ನೊಂದು ತಮ್ ವಿದ್ವಾನೇವ ಚಾಮೃತ ವೃಣುತೇಯಂ ತೇನ ಲಭ್ಯ ತಮೇವ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಒಂದು ವೇದವಾಕ್ಯ. ಅಂಥ ವಿದ್ವಾಂಸ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ, ಮೋಕ್ಷಕ್ಕೆ ಈ ದಾರಿ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ವೇದವಾಕ್ಯಕ್ಕರ್ಥ ಇದೆ. ತಮೇವ ವಿದ್ವಾನ್ ಅಂತ ಇದೆ. ಅಲ್ಲಿ ತಮೇವ ವಿದ್ವಾನ್ ಅಂತ ತಮ್ ಏವಂ ವಿದ್ವಾನ್ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ತಮೇವ ಅನ್ನೋದಕ್ಕೆ ಏನರ್ಥ? ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿ ಪುರುಷ ಸೂಕ್ತದಲ್ಲಿ ಹೇಳಿದ ಪ್ರಕಾರದಿಂದ ಯಾವ ಒಬ್ಬ ಜ್ಞಾನಿ ತಿಳ್ಕೊಂಡು ಭಗವಂತನ ಅಪರೋಕ್ಷ ಜ್ಞಾನ ಪಡಿತಾನೋ, ಹಾಗೆ ಪ್ರಸಾದವನ್ನ ಪಡಿತಾನೋ ಅವನಿಗೆ ಮೋಕ್ಷ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ಎಲ್ಲಿದೆ ಅಲ್ಲಿ ಪ್ರಸಾದ ಅಂತ ಅಂದ್ರೆ ಅಲ್ಲಿ ಜಯತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ವಿದ್ವಾನ್ ಅಂತಿದೆಯಲ್ಲ, ವಿದ್ವಾನ್ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಪಡೆದು ಪ್ರಸಾದವನ್ನ ಪಡೆದ ವ್ಯಕ್ತಿಗೆ ವಿದ್ವಾನ್ ಅಂತ ಕರೀತಾರೆ. ಅದ ವಿದ್ವಾನ್ ಅಂತ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಯಾರಿಗ್ ವಿದ್ವಾನ್ ಅಂತ ಕರಿಬಹುದು? ಯಾರು ದೇವರ ಅಪರೋಕ್ಷ ಜ್ಞಾನ ಪಡೆದು ಅದರಿಂದ ದೇವರ ಪ್ರಸಾದವನ್ನ ಪಡೆದಿದ್ದಾರೋ ಅವನು ವಿದ್ವಾನ್. ಸಾಧ್ಯನೇ ಇಲ್ಲ. ಯಾರು ಸಿಗ್ತಾರೆ ಹೀಗೆ? ದೊಡ್ಡ ಜ್ಞಾನಿಗಳಿಗೂ ಕೂಡ ಅಪರೋಕ್ಷ ಜ್ಞಾನ ಆಗಿದೆ ಹೊರತು ಇನ್ನು ಮೋಕ್ಷಕ್ ಬೇಕಾದ ಪ್ರಸಾದನೇ ಆಗಿಲ್ಲ. ಮತ್ತೆ ವಿದ್ವಾನ್ ಅಂದ್ರೆ ಯಾರು? ಯಾರು ಮೋಕ್ಷಕ್ ಹೋಗ್ಲಿಕ್ ಬೇಕಾದ ಮುಂಚಿನ ಭಗವಂತನ ಪ್ರಸಾದ ಪಡೆದಿದ್ದಾನೆ ಅವರು, ಅಂಥವನು ಮಾತ್ರ ಅಮೃತೋ ಭವತಿ, ಅವನು ಮುಕ್ತನಾಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ನಾ ಅನ್ಯ ಪಂಥ ಅಯನಾಯ ವಿದ್ಯತೆ. ಇದನ್ ಬಿಟ್ಟು ಬೇರೆ ಅಯನಾಯ ಮೋಕ್ಷಕ್ಕೆ ದಾರಿ ಪಂಥ ಯಾವುದು ಇಲ್ಲ ಅಂತ ಸ್ಪಷ್ಟ ಇದೆ. ಅಂತೂ ಈ ವೇದವಾಕ್ಯದಿಂದ ನಮ್ಗೆ ಏನ್ ಗೊತ್ತಾಗಬೇಕು? ಪ್ರಸಾದ ಬೇಕು ಮೋಕ್ಷಕ್ಕೆ, ಅದು ಗೊತ್ತಾಯ್ತು. ಭಗವದ್ಗೀತಾ ಮಾತಾಯ್ತು, ಈ ಕಡೆ ಒಂದ್ ವೇದವಾಕ್ಯ ಆಯ್ತು. ಇನ್ನು ಯಮೈವೈಷ ವೃಣುತೆ ತೇನರಪ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ ಅಂತ ಇದೆ. ಯಾರಿಗೆ ತಾನು ಸಿಗಬೇಕು ಅಂತ ತಾನು ಬಯಸ್ತಾನೋ ಅಂಥವ್ರಿಗವನು ಸಿಗ್ತಾನೆ, ಇಲ್ಲ ಅಂದ್ರೆ ಅವ್ನು ಸಿಗಲ್ಲ. ಯಾರಿಗೆ ತಾನು ಸಿಗಬೇಕು ಅಂತ ಅವನು ಅನ್ಕೊಳ್ತಾನೆ ಅವನಿಗೆ ತನ್ನ ದಿವ್ಯ ಸ್ವರೂಪ ತೋರಿಸ್ತಾನೆ. ಅರ್ಜುನನಿಗೆ ತೋರಿಸ್ಬೇಕು ವಿಶ್ವರೂಪ ಅಂತಿತ್ತು, ತೋರಿಸ್ದ ಭಗವಂತ. ಯಾರಿಗೆ ತೋರಿಸ್ಬೇಕು ತನ್ನ ರೂಪವನ್ನಂತ ಅವನಿಗೆ ಇಚ್ಛೆ ಇರುತ್ತೋ ಅವನಿಗೆ ಮಾತ್ರ ಯಮೇವ ಏಷಃ ವೃಣುತೆ. ವೃಣುತೆ ಅಂತಿದ್ರೆ ಅದು ಬಹಳ ಮುಖ್ಯ ಪದ ಈ ನಮ್ಮ ಸಿದ್ಧಾಂತದಲ್ಲಿ. ಈಗ ಸತ್ಯಕ್ಕೆ ಹೇಳೋ ವಿಷಯದಲ್ಲಿ ವರ್ಣ ಅಂದ್ರೆ ಪ್ರಸಾದ ಅಂತ ಅಲ್ಲಿ ಜಯತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಜಿಜ್ಞಾಸಾಧಿಕರಣದಲ್ಲಿ. ವರ್ಣಂಚ ಪ್ರಸಾದ. ವೃಣುತೆ ಅಂದ್ರೆ ಏವ ಏಷ ವೃಣುತೆ, ಯಾರನ್ನು ಏಷಃ ಈ ಭಗವಂತ ವೃಣುತೆ ತನ್ನ ಭಕ್ತ, ನಾನು ಇವನು ಉದ್ಧಾರ ಮಾಡ್ಬೇಕು ಅಂತ ಅವನ ಮೇಲೆ ಪ್ರಸಾದ ಅನುಗ್ರಹ ಮಾಡ್ತಾನೋ ತೇನ ಲಭ್ಯ, ಅವನ್ ಮಾತ್ರ ದೇವರನ್ನು ಪಡೆಯಲಿಕ್ಕೆ ಸಾಧ್ಯ. ಆದ್ರಿಂದ ಏನಾಯ್ತು? ಅಪರೋಕ್ಷ ಜ್ಞಾನ ಬಂತು, ಬರ್ಲಿ, ದೇವರ ನೋಡ್ಲಿ, ದೇವ್ರಿಗೆ ಅನ್ನಿಸ್ಬೇಕಲ್ಲ, ಇಲ್ಲ ನಾನು ಇವನಿಗೆ ಒಳ್ಳೇದ್ ಮಾಡ್ಬೇಕು, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು, ಅದು ಅನ್ಸಿದ್ರೆ ಮಾತ್ರ. ಹಾಗಾದ್ರೆ ಈ ವೇದವಾಕ್ಯದಿಂದಲೂ ನಮಗೇನ್ ತಿಳಿಯಿತು? ಭಗವಂತನ ಪ್ರಸಾದ ಬಹಳ ಮುಖ್ಯ. ಇಷ್ಟು ಗೊತ್ತಾಯ್ತು. ಇಷ್ಟೆಲ್ಲ ವೇದ ಇದ್ದಾಗ ನಾವ್ ಹೇಳೋ ವಿಷಯಕ್ಕೆ ಪ್ರಮಾಣನೇ ಇಲ್ಲ ಅಂತ ನೀವು ಹೇಳ್ಬೇಡಿ ಅಂತ ಇಷ್ಟು ಹಿಂದೆ ಬಂದ ವಿಷಯ. ಇದಾದ್ಮೇಲೆ ಸಾಧಿತತ್ವ ಅದಿತಿ ಅಂತ ಇನ್ನೊಂದು ಭಾಗ ಬಂತು. ವೇದವಾಕ್ಯವನ್ನ ಪ್ರಮಾಣ ಅಂತೆಲ್ಲ ಹೇಳಿದ್ದಾರೆ. ಇದೆ ಪ್ರತ್ಯಕ್ಷ ವಚ್ಚ ಪ್ರಾಮಾಣ್ಯಂ ಸ್ವತಃೇವಾಗಮಸ್ತಿ. ನಿಮಗೆ ಪ್ರತ್ಯಕ್ಷ ಹೇಗ್ ಪ್ರಮಾಣನೋ ವೇದನೋ ಹಾಗೆ ಪ್ರಮಾಣ ಅಂತ ಹಿಂದೆ ಜಿಜ್ಞಾಸಾಧಿಕರಣದಲ್ಲಿ ಹೇಳಿದ್ದೀವಿ. ಅದು ಪರಿಮಳ ಟಿಪ್ಪಣಿಯಲ್ಲಿ ಬಂತು. ಇದಾದ್ಮೇಲೆ ಅನಿಜ ಪ್ರೀತಿತ್ವ ಅಂತ ಎರಡನೇ ಅನುಮಾನದಲ್ಲಿ ಒಂದು ವಿಚಾರ ಬಂತು. ಏನಂತ? ಇವಾಗ ರಾಜನಿಗೆ ತನ್ನ ಮೇಲೆ ಪ್ರೀತಿ ಇದೆ, ಹಾಗೆ ತನ್ನ ಹೆಂಡತಿ ಮಕ್ಕಳ ಮೇಲೂ ಪ್ರೀತಿ ಇದೆ. ಇನ್ನು ಭೃತ್ಯರಲ್ಲಿ ಹಾಗೆ ಪ್ರೀತಿ ಇಲ್ಲ ವಸ್ತುತಃ. ಸೇವಕರಲ್ಲಿ ತನ್ನ ಹೆಂಡತಿ ಮಕ್ಕಳು ತನ್ನಲ್ಲಿ ಯಾವ ರೀತಿ ಪ್ರೀತಿ ಇದೆಯೋ ಆ ರೀತಿ ಭೃತ್ಯರಲ್ಲಿಲ್ಲ. ಅವ್ನು ಚೆನ್ನಾಗಿ ಇವ್ರನ್ನ ಹೊಗಳಿದ್ರೆ ಅವನು ಒಳ್ಳೇದ್ ಮಾಡ್ತಾನೆ ರಾಜ. ಆದ್ರಿಂದ ಮನೆಯಲ್ಲಿರೋರ್ಗೆ ಅವ್ರ ಮೇಲಿರೋ ಪ್ರೀತಿ ಒಬ್ಬನಿಗೆ ಯಜಮಾನನಿಗೆ ಬೇರೆ, ಮನೆಯಿಂದ ಹೊರಗಿನ ಜನರ ಮೇಲಿರೋ ಪ್ರೀತಿ ಬೇರೆ. ಆ ಪ್ರೀತಿ ಬರೋದು ಸಹಜವಾಗಿ ಬರಲ್ಲ, ಅದು ನೈಸರ್ಗಿಕವಾದದ್ದಲ್ಲ, ಅದು ಅಸ್ವಾಭಾವಿಕ ಪ್ರೀತಿ. ಏನೋ ಅಲ್ಲಿಂದ ಲಾಭ ಆಗ್ತಾ ಇದ್ರೆ ಮಾತ್ರ ಅಲ್ಲಿ ಪ್ರೀತಿ ಇರುತ್ತೆ, ಇನ್ನೊಂದು ಯಾಕೆ ಪ್ರೀತಿ ಇರುತ್ತೆ? ಇರಲ್ಲ. ಅದರಿಂದ ಇಲ್ಲೇನು ಹೇಳ್ತಾರೆ? ಅಸ್ವಾಭಾವಿಕ ಇತ್ಯರ್ಥ. ಇದನ್ನ ಯಾಕೆ ಕೊಡ್ಬೇಕು ಅಂದ್ರೆ
ಈಗ ಅನಿಜ ಅಂತ ಕೊಡ್ಲಿಲ್ಲ, ಬರೀ ಪ್ರೀತಿ. ಯಾರ್ಯಾರ ಮೇಲೆ ಪ್ರೀತಿ ಇದೆಯೋ ಅದೆಲ್ಲ ಗುಣೋತ್ಕರ್ಷ ಜ್ಞಾನದಿಂದಲೇ ಬಂದಿರತ್ತೆ. ಹಾಗೇನಿಲ್ಲ, ಹೆಂಡತಿ ಮಕ್ಕಳಲ್ಲಿ ಪ್ರೀತಿ ಇದ್ರೆ ಅದಕ್ಕೆ ಹೇಗೆ ಅವನ ಜ್ಞಾನ ಯಾವ ರೀತಿ ಅವನ್ ಬಂದಿರತ್ತೆ ಪ್ರೀತಿ ಅಂದ್ರೆ ಸಹಜವಾಗಿ ಬಂದಿರತ್ತೆ. ಹೊರತು ಏನೋ ಹೆಂಡತಿ ಮಕ್ಕಳು ತುಂಬಾ ಹೊಗಳಿದ್ರು ಹಾಗಾಗಿ ಇವನ್ಗೆ ಅವ್ರ ಮೇಲೆ ಪ್ರೀತಿ ಬರುತ್ತೆ, ಹಾಗೇನಿಲ್ಲ. ಸಹಜವಾಗಿ ತನ್ನವರು ಅಭಿಮಾನ ಇದೆ, ಅಭಿಮಾನದಿಂದಾಗಿ ಪ್ರೀತಿ. ತಂದೆ ತಾಯಿ ಮೇಲೆ ಪ್ರೀತಿ ಇರುತ್ತೆ, ಸಹಜವಾಗಿರುತ್ತೆ. ಅಲ್ಲಿ ಅವ್ರು ತುಂಬಾ ಹೊಗಳ್ತಾರೆ ನನ್ನ ತಂದೆ ತಾಯಿ, ಹಾಗಾಗಿ ನನ್ಗೆ ಅವ್ರ ಮೇಲೆ ಪ್ರೀತಿ ಅಂತ ಇಲ್ಲ. ಗುಣೋತ್ಕರ್ಷ ಜ್ಞಾನ ಇಲ್ಲ. ಇನ್ನು ಈ ಮಗನಿಗೆ ತಂದೆ ತಾಯಿ ಮೇಲೆ ಗುಣೋತ್ಕರ್ಷ ಜ್ಞಾನ ಇರುತ್ತೆ. ಹಾಗಂತ ತಂದೆ ತಾಯಿಯೋ ಮೇಲೆ ನನ್ನ ಮಗ ಗುಣೋತ್ಕರ್ಷ ಜ್ಞಾನವನ್ನ ಪಡೆದಿದ್ದಾನೆ, ನಾವ್ ಹೀಗ ಮಾಡಿದೀವಿ ಸಾಧನೆ, ಹಾಗೆ ಮಾಡಿದೀವಿ ಜೀವನ ಅನ್ಕೊಂಡಿದ್ದಾನೆ, ಆದ್ರಿಂದ ನನಗೆ ನನ್ನ ಮಗನ ಮೇಲೆ ಪ್ರೀತಿ ಅಂತ ಅವ್ರಿಗೂ ಇರಲ್ಲ. ಇದೆಲ್ಲ ಅಸ್ವಾಭಾವಿಕ ಅಲ್ಲ, ಇದು ಸ್ವಾಭಾವಿಕ ಪ್ರೀತಿ. ಇಲ್ಲೆಲ್ಲ ಇಂಥ ಪ್ರೀತಿನ ಇಲ್ಲಿ ತಗೊಳ್ಬಾರ್ದು, ಅದು ಈ ನಿಯಮದಲ್ಲಿ ಸೇರ್ಲಿಲ್ಲ ಅಂತ ತೋರಿಸ್ಬೇಕಾಗಿದೆ. ಹಾಗಾದ್ರೆ ದೇಹ ಅಪತ್ಯಾದಿಷು ಜಾಯಮಾನ ಸ್ವಾಭಾವಿಕ ಪ್ರೀತೌ ಅವ್ಯಭಿಚಾರಾಯ ಅನಿಜೇತ್ಯುಕ್ತಿ ಅಂತ ಇಲ್ಲಿ ರಾಯರ ವಿವರಣೆ. ಇದರ ತಾತ್ಪರ್ಯ ಇಷ್ಟೇ, ಯಾವ್ದು ಪ್ರೀತಿನೋ ಆ ಎಲ್ಲಾ ಪ್ರೀತಿಗಳು ಕೂಡ ಗುಣೋತ್ಕರ್ಷ ಜ್ಞಾನದಿಂದ ಉಂಟಾಗತ್ತಾ? ಇಲ್ಲ, ಈ ನಿಯಮ ಸರಿ ಇಲ್ಲ. ಈಗ ದೇವ್ರ ಮೇಲೆ ನಮ್ಗೆ ಪ್ರೀತಿ ಉಂಟಾಗತ್ತೆ, ಯಾಕೆ? ನಮ್ಗ್ ದೇವ್ರು ಒಳ್ಳೇದ್ ಮಾಡ್ತಾನೆ, ಹಾಗೆ ಹೀಗೆ ಎಲ್ಲ ಉಂಟು, ಅದಕ್ಕೆ ಅವ್ರ ಮೇಲೆ ಪ್ರೀತಿ. ಅಂದ್ರೆ ಏನಾಯ್ತು, ನಮ್ಗ್ ಒಳ್ಳೇದ್ ಯಾರು ಮಾಡ್ತಾರೋ ಅವ್ರಿಂದ ನಮ್ಗ್ ಲಾಭ ಆಗ್ತಾ ಇದ್ರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಇದು ಸಹಜ ಪ್ರೀತಿ ಅಲ್ಲ, ಇದು ನಿಜ ಪ್ರೀತಿ ಅಲ್ಲ, ಇದು ಅನಿಜ ಪ್ರೀತಿ. ಅಂದ್ರೆ ಏನೋ ಒಂದು ನೆಪದಿಂದ ಬರ್ತಾ ಇರೋ ಪ್ರೀತಿ. ಅಥವಾ ದೇವ್ರ ನಮ್ಮೇಲೆ ಯಾಕೆ ಪ್ರೀತಿ ಬರುತ್ತೆ? ಸಹಜವಾಗಿ ಬರುತ್ತಾ? ಇಲ್ಲ, ನಾವೇನೋ ಅವನ ಬಗ್ಗೆ ತಿಳ್ಕೊಂಡಿದೀವಿ, ಗುಣೋತ್ಕರ್ಷ ಜ್ಞಾನ. ಈಗ ದುರ್ಯೋಧನ ಮೇಲೆ ಕೃಷ್ಣನಿಗೆ ಪ್ರೀತಿ ಇತ್ತ? ರಾವಣನ ಮೇಲೆ ರಾಮನಿಗೆ ಪ್ರೀತಿ ಇತ್ತ? ಇಲ್ಲ. ಯಾಕೆ? ಅಲ್ಲಿ ಗುಣೋತ್ಕರ್ಷ ಜ್ಞಾನನೇ ಇಲ್ಲ. ರಾವಣ ಬೈತಾ ಇರ್ತಾನೆ, ದ್ವೇಷ ಮಾಡ್ತಾ ಇರ್ತಾನೆ, ಯಾವಾಗ ಅವನ ಮೇಲೆ ಪ್ರೀತಿ ಇಲ್ವೇ ಇಲ್ಲ. ಯಾಕೆ? ಗುಣೋತ್ಕರ್ಷ ಜ್ಞಾನ ಇದ್ರೆ ಪ್ರೀತಿ. ಈ ಲಕ್ಷ್ಮೀ ದೇವಿ ಮೇಲೆ ದೇವರಿಗೆ ಪ್ರೀತಿ ಉಂಟು. ಇಲ್ಲ, ಲಕ್ಷ್ಮಿ ತುಂಬಾ ನಂಗೆ ಸೇವೆ ಮಾಡ್ತಾಳೆ, ಹಾಗಾಗಿ ನಾನು ಅವಳ ಮೇಲೆ ಪ್ರೀತಿ ಮಾಡ್ತೀನಿ ದೇವ್ರು ಅನ್ಕೊಳಲ್ಲ. ಹೆಂಡತಿ ಸಹಜವಾಗಿ ಪ್ರೀತಿ ಭಗವಂತನಿಗೆ. ವಾಯುದೇವ ಮೇಲೆ ಸಹಜವಾಗಿ ಪ್ರೀತಿ ಇಲ್ಲ, ವಾಯುದೇವ್ರ ಮೇಲೆ ತುಂಬಾ ನನ್ನ ಮೇಲೆ ಭಕ್ತಿ ಮಾಡ್ತಾರೆ, ಹಾಗಾಗಿ ನಾನು ಜಾಸ್ತಿ ಪ್ರೀತಿ ತೋರಿಸ್ಬೇಕಿಲ್ಲ. ಪುತ್ರ ಕಲತ್ರ ಅಂದ್ರೆ ಹೆಂಡತಿ ತಂದೆ ತಾಯಿ ಸಹಜ ಪ್ರೀತಿ ಇರುತ್ತೆ. ಇಲ್ಲಿ ಯಾವ್ದು ಔಪಾಧಿಕ ಪ್ರೀತಿ ಇರಲ್ಲ. ಮನೆಯಿಂದ ಹೊರಗೆ ಹೋದ್ ಕೂಡಲೇ ಔಪಾಧಿಕ ಪ್ರೀತಿ ಸೃಷ್ಟಿಯಾಗುತ್ತೆ. ಅಲ್ಲಿವರೆಗೂ ನೈಜ ಪ್ರೀತಿ ಮಾತ್ರ. ಒಳಗಡೆ ಹೊರಗಡೆ ಒಂದ್ ಹೆಜ್ಜೆ ಇಟ್ರೆ ಅದು ಔಪಾಧಿಕ ಪ್ರೀತಿ, ಏನೋ ಒಂದ್ ನೆಪದಿಂದ ಬರುವಂತಹ ಪ್ರೀತಿ ಅದು ಪ್ರಕೃತ. ಇಲ್ಲಿ ದೇಹ ಅಪತ್ಯಾದಿಶು, ನಿಮ್ಮ ದೇಹದ ಮೇಲೆ ನಿಮ್ಗೆ ನಿಮ್ಮ ಮಕ್ಕಳಲ್ಲಿ ಅಪತ್ಯ ಅಂದ್ರೆ ಮಕ್ಕಳು, ಅದು ಹೆಣ್ಣು ಮಗು ಆಗ್ಬೋದು ಗಂಡು ಮಗು ಆಗ್ಬೋದು, ಅಪತ್ಯ ಒಟ್ಟು. ಇನ್ನು ಆದಿ ಶಬ್ದದಿಂದ ಕಲತ್ರ ಹೆಂಡತಿ, ಇನ್ನು ಬಂಧುಗಳು ಬಿಡಿ, ಬಂಧುಗಳನ್ನ ಬಿಟ್ಬಿಡ್ಬೇಕು. ಇನ್ನು ತಂದೆ ತಾಯಿ, ಇಷ್ಟು ಜನರನ್ನು ತಗೊಂಡಾಗ ಜಾಯಮಾನ ಸ್ವಾಭಾವಿಕ ಪ್ರೀತಿ, ಇದೆಲ್ಲ ಪ್ರೀತಿ ಉಂಟಾಯ್ತಲ್ಲ. ಯಾಕೆ? ಅದಕ್ಕೆ ಏನಾದ್ರು ಒಂದು ಕಾರಣ ಇದೆಯಾ? ಗುಣೋತ್ಕರ್ಷ ಜ್ಞಾನದಿಂದನ? ಇಲ್ಲ, ಖಂಡಿತ ಇಲ್ಲ, ಸಹಜ. ಹಾಗಾಗಿ ಇಂಥ ಕಡೆ ಎಲ್ಲ ಈ ಅನುಮಾನಕ್ಕೆ ದೋಷ ಬಂತು, ವ್ಯಭಿಚಾರ. ಯಾಕೆ? ನೀವು ನಿಯಮ ಮಾಡಿದ್ರಿ ಯಾವ್ದ್ಯಾವ್ದು ಪ್ರೀತಿನೋ ಆ ಎಲ್ಲಾ ಪ್ರೀತಿಗಳು ಕೂಡ ಗುಣೋತ್ಕರ್ಷ ಜ್ಞಾನ ಇದ್ರೆ ಮಾತ್ರ ಬರುತ್ತೆ. ತಪ್ಪು, ಹಾಗೇನಿಲ್ಲ. ಗುಣೋತ್ಕರ್ಷ ಜ್ಞಾನ ಏನಿಲ್ಲ ತಂದೆ ತಾಯಿ ಮಕ್ಕಳಲ್ಲಿ, ಹೆಂಡತಿಯಲ್ಲಿ ಯಾವ ಗುಣೋತ್ಕರ್ಷ ಜ್ಞಾನ ಇಲ್ಲ. ಅಲ್ಲೆಲ್ಲ ಏನೋ ತಾರತಮ್ಯ ಇದ್ದೇ ಇದೆ. ಮಗ ಚಿಕ್ಕವನು, ತಂದೆ ತಾಯಿ ದೊಡ್ಡವರು, ಮಗನಿಗಿಂತ ಅವನ ಮಕ್ಕಳು ಅವನ ಹೆಂಡತಿ ಚಿಕ್ಕವರು, ಸಹಜವಾಗಿರುತ್ತೆ. ಅದೇ ಪ್ರೀತಿ ಮಾತ್ರ ಇರುತ್ತೆ. ಅದ್ರಲ್ಲಿ ಗುಣೋತ್ಕರ್ಷ ಜ್ಞಾನ ಯಾಕೆ ಬರ್ಬೇಕು? ಅವ್ರಿಗಿಂತ ಕಡಿಮೆ ಗುಣನೇ, ಈ ಗಂಡನಿಗಿಂತ ಕಡಿಮೆ ಗುಣ ಇರೋ ಹೆಂಡತಿ, ಗಂಡನಿಗಿಂತ ಕಡಿಮೆ ಗುಣ ಇರುವಂತ ಮಗ, ಆಮೇಲೆ ಪ್ರೀತಿ ಹೇಗ್ ಬರತ್ ಮತ್ತೆ? ಹಾಗಾದ್ರೆ ಸಹಜ ಪ್ರೀತಿ. ಹಾಗಾದ್ರೆ ಆ ನಿಯಮಕ್ಕೆ ವ್ಯಭಿಚಾರ ಬಂತಿಲ್ಲ. ಯಾವ್ದು ಪ್ರೀತಿಯೋ ಆ ಎಲ್ಲಾ ಪ್ರೀತಿಗಳು ಕೂಡ ಗುಣೋತ್ಕರ್ಷ ಜ್ಞಾನದಿಂದಲೇ ಬಂದಿದ್ಯಾ? ಇಲ್ಲ. ಮತ್ತೆ ಹೇಗ್ ಖಂಡನೆ ಮಾಡೋದು? ಅದಕ್ಕೆ ಅನಿಜ, ಅಂಥ ಪ್ರೀತಿಯನ್ನು ಬಿಟ್ಟು ಬೇರೆ ತಗೊಳ್ಳಿ. ಹಾಗಾದ್ರೆ ದೇಹ ಅಪತ್ಯ ಕಲತ್ರ ಇವುಗಳಲ್ಲಿ ಇರುವಂತಹ ಪ್ರೀತಿಯನ್ನ ಬಿಟ್ಟು, ಒಟ್ಟು ಸ್ವಾಭಾವಿಕ ಪ್ರೀತಿಯನ್ನ ಬಿಟ್ಟು ಅಸ್ವಾಭಾವಿಕವಾದ ಪ್ರೀತಿ ಬರ್ಬೇಕಾ ಒಬ್ರಲ್ಲಿ? ಚೆನ್ನಾಗಿ ಹೊಗಳಿ, ಗುಣೋತ್ಕರ್ಷ ಜ್ಞಾನ ಬೇಕು. ಇಲ್ಲಾಂದ್ರೆ ಅಸ್ವಾಭಾವಿಕ ಪ್ರೀತಿ ಉಂಟಾಗೋದೇ ಇಲ್ಲ. ಇದು ನಿಯಮ. ಅಥವಾ ಇನ್ನೊಂದು, ಯದ್ವಾ ಲಕ್ಷ್ಮ್ಯಾದಿಷು ಅನಾದಿ ಸಿದ್ಧ ನಿಜ ಪ್ರೀತವು ಅವ್ಯಭಿಚಾರಾಯ ಅನಿಜೇತ್ಯುಕ್ತಿ. ಈಗ ದೇವರಲ್ಲೇ ತಗೊಳ್ಳೋಣ. ದೇವರಿಗೆ ತನ್ನ ಮೇಲೆ ಪ್ರೀತಿ ಇದೆ, ತನಗೆ ಖಂಡಿತ ಇರುತ್ತೆ. ನಮ್ಮೇಲೆ ನಮ್ಗಿರಲ್ವಾ? ನಮ್ ಕಡೆ ನಮ್ಗೆ ಇಷ್ಟ ಇದ್ದೇ ಇರುತ್ತೆ, ದೇವ್ರಿಗಾಗ್ಲಿ ಮತ್ತೊಬ್ರಿಗಾಗ್ಲಿ, ಅದ್ ಯಾರಿಗೆ ಆಗ್ಲಿ ಅವ್ರಿಗೆ ತಮ್ಮ ಬಗ್ಗೆ ತಮಗಿಷ್ಟ ಇದ್ದೇ ಇರುತ್ತೆ. ಇನ್ನು ತನ್ನ ಹೆಂಡತಿ ಲಕ್ಷ್ಮೀ ದೇವಿಯಲ್ಲೂ ಕೂಡ ಅನಾದಿ ಕಾಲದಿಂದ ನಿಜ ಪ್ರೀತಿ ಇದೆ, ಸ್ವಾಭಾವಿಕ ಪ್ರೀತಿ ದೇವರಿಗೆ ಲಕ್ಷ್ಮೀ ದೇವಿ ಮೇಲಿದೆ. ಆದ್ರೆ ಅಲ್ಲಿ ಗುಣೋತ್ಕರ್ಷ ಜ್ಞಾನ ಉಂಟಾ? ಎಲ್ಲಿ ಗುಣೋತ್ಕರ್ಷ ಜ್ಞಾನ? ದೇವರಿಗೆ ಲಕ್ಷ್ಮೀ ದೇವಿಲಿ ಯಾಕೆ ಗುಣೋತ್ಕರ್ಷ ಜ್ಞಾನ ಇರ್ಬೇಕು? ಲಕ್ಷ್ಮೀ ದೇವಿಗೆ ಇನ್ನೂ ದೇವರ ಮೇಲೆ ಗುಣೋತ್ಕರ್ಷ ಜ್ಞಾನ ಇದೆ. ಅಂದ್ರೆ ದೇವ್ರು ನನಗಿಂತ ತುಂಬಾ ಗುಣಗಳನ್ನ ಬಂದಿದ್ದಾರೆ ಅಂತ ಲಕ್ಷ್ಮಿ ಗೊತ್ತು. ಬ್ರಹ್ಮದೇವರಿಗೆ ಲಕ್ಷ್ಮೀ ದೇವಿ ಎಲ್ಲಿ
ನನಗಿಂತ ಎಷ್ಟೋ ಗುಣಗಳಿದೆ ಅಂತ ಬ್ರಹ್ಮದೇವರಿಗೆ ಗೊತ್ತು. ಇಲ್ಲೆಲ್ಲ ಚಿಕ್ಕವರಿಗೆ ದೊಡ್ಡವ್ರ ಮೇಲೆ ಗುಣೋತ್ಕರ್ಷ ಜ್ಞಾನ ಇರ್ಬೋದು ನಿಜ, ಅದನ್ನ ಪ್ರೀತಿನೂ ಹೇಳ್ಬೋದು. ದೊಡ್ಡವರಿಗೆ ಚಿಕ್ಕವ್ರ ಮೇಲೆ ಪ್ರೀತಿ ಅಂದ್ರೆ ಅದು ಸಹಜ ಪ್ರೀತಿ ಹೊರತು ಗುಣೋತ್ಕರ್ಷ ಜ್ಞಾನದಿಂದ ಪ್ರೀತಿ ಅಲ್ಲ. ಅದು ಇಂಥ ಸಂದರ್ಭ ಇಂಥ ಕಡೆಗಳಲ್ಲಿ ಮಾತ್ರ. ಹಾಗಾದ್ರೆ ಲಕ್ಷ್ಮ್ಯಾದಿ ದೇವತೆಗಳಲ್ಲಿ ಪ್ರೀತಿ ಇದ್ರು ಅಲ್ಲಿ ಗುಣೋತ್ಕರ್ಷ ಜ್ಞಾನದಿಂದ ದೇವರಿಗಿಲ್ಲ. ಮತ್ ನಿಮ್ ನಿಯಮ ಸರಿಯಾಗ್ಲಿಲ್ವಲ್ಲ ಅಂತಂದ್ರೆ ಅಂಥ ಪ್ರೀತಿನ ಬಿಟ್ಬಿಡಿ. ಅದಕ್ಕೋಸ್ಕರ ಅನಿಜ ಪ್ರೀತಿ ಅಂತ ಹಾಕಿತ್ತು. ಅಂದ್ರೆ ತನ್ನ ಮೇಲಾಗ್ಲಿ ತನ್ನವರ ಮೇಲೆ ಆಗ್ಲಿ ಪ್ರೀತಿ ಏನಿದೆ ಆ ಪ್ರೀತಿ ಸಹಜವಾಗಿರಬಹುದು, ಬೇರೆ ಕಡೆ ಅದು ಗುಣೋತ್ಕರ್ಷ ಜ್ಞಾನದಿಂದಲೇ ಸಾಧ್ಯ. ಹಾಗಾಗಿ ಅಂತ ಸ್ಥಳವನ್ನು ತಗೊಂಡು ಇಲ್ಲಿ ದೋಷ ಹೇಳಿತ್ತು, ಅದು ಪರಿಹಾರಕ್ಕೆ ಕೊಡ್ಬೇಕು. ಇನ್ನು ಯಾದುಪತ್ಯ ಟಿಪ್ಪಣಿಲೂ ಕೂಡ ಹಾಗೆ ಉಲ್ಲೇಖ ಮಾಡಿದ್ದಾರೆ. ನಿಜೇಶು ಪುತ್ರಾದಿಶು ಯಾ ಪ್ರೀತಿ ತಸ್ಯಾಂ ವಿಭಿಚಾರ ವಾರಣಾಯ ಅನಿಜೇತ್ಯುಕ್ತಂ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ. ಯಶ್ಚಾಸೋ ಪುರುಷ ಇದೆ ಈಶ್ವರಾತಿರಿಕ್ತಸ್ಯ ಸಮರ್ಥತ್ವ ವಿಶೇಷಣ ವೈಶಿಷ್ಟ್ಯ ಅಸಂಭವಾತ್ ಅಂತ. ಅಂದ್ರೆ ಈ ಮೊದಲನೇ ಅನುಮಾನದಲ್ಲಿ ಒಂದು ವಿಶೇಷ ಹೇಳ್ತಾರೆ ಇವರು. ಈಗ ಸಂಸಾರದ ಬಂಧನ ಹೋಗಬೇಕು ಅಂದ್ರೆ ಒಬ್ಬ ಸಮರ್ಥ ಪುರುಷ ಬೇಕು. ಯಾಕೆ? ಅವನ ಅನುಗ್ರಹ ಆಗ್ಬೇಕು ಅಂತ. ಸಮರ್ಥ ಅಂತ ಯಾಕೆ ಕೊಟ್ರು ಅಂದ್ರೆ ಬರೀ ಪುರುಷ ಅಂತಂದ್ರೆ ಅದು ಯಾರು ಆಗ್ಬಹುದಿತ್ತು. ಆದ್ರೆ ಯಾವ ಪುರುಷನ ಅನುಗ್ರಹ ಆದ್ರೂ ನಮ್ಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಸಮರ್ಥ ಅಂತ ಕೊಟ್ರು. ಸಮರ್ಥ ಅಂತ ಕೊಟ್ರೆ ಅದು ದೇವರಲ್ಲೇ ಆಗೋದು ಸಮರ್ಥತ್ವ ಅಂಥದ್ದು. ಮೋಕ್ಷ ಕೊಡೋ ಶಕ್ತಿ ಇದೆ ಆ ದೇವರಲ್ಲೇ ಅಂತ. ಆ ವಿಶೇಷಾಂಶ ತಿಳಿಸ್ಲಿಕ್ಕೆ ಸಮರ್ಥ ಪುರುಷ ಅಂತ ಅಲ್ಲಿ ಶಬ್ದವನ್ನ ಕೊಟ್ಟಿದ್ದಾರೆ ಅಂತ ಅವತ್ತು ಸ್ವಾರಸ್ಯವನ್ನ ಇಲ್ಲಿ ಬೆಳೆಸಿದ್ದಾರೆ. ಹೀಗೆ ಭಗವಂತನನ್ನ ಬಿಟ್ಟು ಯಾರೂ ಸಮರ್ಥರಲ್ಲ. ಹಾಗಾಗಿ ಸಮರ್ಥ ಪುರುಷ ಅಂದ್ರೆ ದೇವರೇ. ಆ ದೇವರ ಪ್ರಸಾದದಿಂದಲೇ ಒಬ್ಬನಿಗೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿವರೆಗೆ ಈ ಪರಿಮಳ ಯಾದುಪತ್ಯ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯ ವಿಚಾರಗಳು ಬಂತು. ಇನ್ನು ಮುಂದಕ್ಕೆ ಅವನು ಹೇಳ್ತಾನೆ ವಿಪರೀತವಾಗಿ ನಾನು ಅನುಮಾನ ಮಾಡ್ತೀನಿ, ಇದ್ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅವನು ಇದರ ಮೇಲೆ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿ ಅದಕ್ಕೇನು ಉತ್ತರ ಕೊಡ್ತಾನೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.